ನಮಸ್ಕಾರ. ನಾನು ಅಮ್ಲಯ್ಯ ಎಂ ಸೈದಾಪುರ್. ಬಂಡಾರ ಪ್ರಕಾಶನ ಮಸ್ಕಿಯವರು ನಡೆಸಿಕೊಡುತ್ತಿರುವ ಹೈದರಾಬಾದ್ ಕರ್ನಾಟಕ ಪರಿಚಯ ಸರಣಿಯಲ್ಲಿ ನಾನಿವತ್ತು ಡಾಕ್ಟರ್ ಬಸವರಾಜ ಕೋಡಗುಂಟಿಯವರು ಬರೆದಿರುವ ಬಂಡಾರ ಪ್ರಕಾಶನ ಮಸ್ಕಿಯವರು 2016ರಲ್ಲಿ ಪ್ರಕಟಿಸಿರುವ ಹೈದರಾಬಾದ್ ಕರ್ನಾಟಕ ಎಂಬ 72 ಪುಟಗಳ ಕಿರು ಪುಸ್ತಕದ ಮೇಲೆ ಒಂದಿಷ್ಟು ಮಾತನಾಡುತ್ತಿದ್ದೇನೆ. ಈ ಪುಸ್ತಕವು ಮುಖ್ಯವಾಗಿ ಹೈದರಾಬಾದ್ ಕರ್ನಾಟಕದ ಭೂಗೋಳ, ಧಾರ್ಮಿಕ ಇತಿಹಾಸ, ರಾಜಕೀಯ ಇತಿಹಾಸ ಮತ್ತು ಸಾಹಿತ್ಯಿಕ ಇತಿಹಾಸದ ಮೇಲೆ ಒಂದಿಷ್ಟು ಮಾತನಾಡುತ್ತದೆ. ಹೈದರಾಬಾದ್ ಕರ್ನಾಟಕ ಎಂದರೆ ಸಾಮಾನ್ಯವಾಗಿ ಜನಪ್ರಿಯಗೊಳಿಸಲಾದ ಹಿಂದುಳಿದಿರುವಿಕೆ ಮತ್ತು ನಿಜಾಮರ ಆಳ್ವಿಕೆ, ರಜಾಕಾರರ ಹಾವಳಿ, ಉರ್ದುವಿನ ಹೇರಿಕೆ, ಕನ್ನಡದ ನರಳಾಟ ಎಂಬ ನಕಾರಾತ್ಮಕವಾದ ಕೆಲವು ಸಂಕಥನಗಳಿಗೆ ಸೀಮಿತಗೊಳಿಸಿದಂತಹ ನಮ್ಮ ತಿಳುವಳಿಕೆಯನ್ನು ಈ ಪುಸ್ತಕವು ಇದರ ಆಚೆಗೆ ಹೈದರಾಬಾದ್ ಕರ್ನಾಟಕದ ಭೌಗೋಳಿಕ ಸಂಪತ್ತು, ಸೌಂದರ್ಯ ಮತ್ತು ಅದರ ಚಾರಿತ್ರಿಕ ಹೆಗ್ಗುರುತುಗಳನ್ನು ನಮಗೆ ಪರಿಚಯಿಸುವ ಪ್ರಯತ್ನವನ್ನು ಮಾಡುತ್ತದೆ. ಸುಮಾರು 2000 ವರ್ಷಗಳಿಂದ ಕಾರ್ಯನಿರತವಾಗಿರುವ ಹಟ್ಟಿ ಬಂಗಾರದ ಗಣಿ, ಏಷ್ಯಾದಲ್ಲಿಯೇ ಅತಿ ಹಳೆಯದಾದ ಮಾನವನ ವಸತಿ ಎಂದು ಗುರುತಿಸಲಾದ ಯಾದಗಿರಿ ಜಿಲ್ಲೆಯ ಇಸಾಂಪುರ್, ಕೊಹಿನೂರು ವಜ್ರ ಸಿಕ್ಕಿರುವುದೆಂದು ಹೇಳಲಾಗುವ ಯಾದಗಿರಿ ಜಿಲ್ಲೆಯ ಕೊಳ್ಳೂರು ಗ್ರಾಮ, ಹಾಗೂ ಆದಿಮಾನವನ ಬಂಡೆ ಚಿತ್ರಗಳಿಗೆ ಹೆಸರುವಾಸಿಯಾದ ಮಸ್ಕಿ, ಪಿಕ್ಲಿಹಾಳ್, ಕೊಪ್ಪಳ, ಬಳಿಚಕ್ರ ಮುಂತಾದ ನೆಲೆಗಳು ಮತ್ತು ಮಸ್ಕಿ ಹಾಗೂ ತೆಕ್ಕಲಕೋಟೆಯ ಕಲ್ಲುಗಳು ಹರಪ್ಪ ನಾಗರಿಕತೆಗೆ ಸಾಗಿಸಲಾಗಿತ್ತು ಎಂಬ ವಿಷಯಗಳನ್ನು ತಿಳಿಸುವ ಮೂಲಕ ಹೈದರಾಬಾದ್ ಕರ್ನಾಟಕದ ಚಾರಿತ್ರಿಕ ಹಿರಿಮೆಯನ್ನು ಇದು ದಾಖಲಿಸುತ್ತದೆ ಹಾಗೂ ನಮ್ಮನ್ನು ಈ ಮೂಲಕ ಆಶ್ಚರ್ಯಚಕಿತಗೊಳಿಸುತ್ತದೆ. ಈ ನೆಲದ ಧಾರ್ಮಿಕ ಇತಿಹಾಸದ ಮೇಲೆ ಮಾತನಾಡುವ ಲೇಖಕರು ಇಲ್ಲಿ ಎಲ್ಲಮ್ಮ ಅಂದರೆ ಹೆಣ್ಣು ದೇವರುಗಳ ಜೊತೆಗೆ ಬೌದ್ಧ, ಜೈನ, ಶೈವ, ವೀರಶೈವ, ಇಸ್ಲಾಂ, ಕ್ರಿಶ್ಚಿಯನ್ ಜೊತೆಗೆ ನಾಥ, ಸೂಫಿ ಮುಂತಾದ ಧಾರೆಗಳು ಸಂಘರ್ಷ ಮತ್ತು ಸಮನ್ವಯದ ನೆಲೆಯಲ್ಲಿ ಹೇಗೆ ಒಟ್ಟಾಗಿ ಬಾಳಿವೆ ಎಂಬುದನ್ನು ವಿವರವಾಗಿ ದಾಖಲಿಸಲಾಗಿದೆ. ಮುಖ್ಯವಾಗಿ ಎಲ್ಲಮ್ಮಳೊಂದಿಗೆ ಈ ಮತಪಂಥಗಳು ನಡೆಸಿದ ಸಂಘರ್ಷ ಮತ್ತು ಸಮನ್ವಯದ ವಿಷಯವನ್ನು ಲೇಖಕರು ವಿಶೇಷವಾಗಿಯೇ ಮಾತನಾಡಿದ್ದಾರೆ ಎಂದು ಹೇಳಬಹುದು. ಮುಖ್ಯವಾಗಿ ಇಲ್ಲಿಯ ಮತಪಂಥಗಳ ವಿಶೇಷ ಲಕ್ಷಣವನ್ನು ಗುರುತಿಸುತ್ತಾ ಲೇಖಕರು ಅವು ಬಂದ ನೆಲದ ಗುಣವನ್ನು ಆವಾಹಿಸಿಕೊಂಡು ದೇಶಿಯಾಗಿ ಬಿಡುವ ವೈಚಿತ್ರ್ಯವನ್ನು ವಿಶೇಷವಾಗಿ ನೋಟ್ ಮಾಡುತ್ತಾರೆ ಎಂಬುದನ್ನು ನಾವು ಗಮನಿಸಬೇಕು. ಈ ನೆಲದ ರಾಜಕೀಯ ಇತಿಹಾಸದ ಮೇಲೆ ಸಂಕ್ಷಿಪ್ತವಾಗಿ ಮಾತನಾಡುವ ಈ ಪುಸ್ತಕವು ಮೌರ್ಯರ ಅಶೋಕನಿಂದ ಆರಂಭಿಸಿ ಸುರಪುರ ಅರಸರವರೆಗಿನ ಆಳ್ವಿಕೆಯನ್ನು ಪ್ರಸ್ತಾಪಿಸುವ ಸಂದರ್ಭದಲ್ಲಿ ಹೈದರಾಬಾದ್ ನಿಜಾಮನ ಆಳ್ವಿಕೆಯ ಬಗ್ಗೆ ಮಾಹಿತಿ ಇಲ್ಲದಿರುವುದು ಆಶ್ಚರ್ಯವನ್ನುಂಟು ಮಾಡುತ್ತದೆ. ಹೈದರಾಬಾದ್ ಕರ್ನಾಟಕ ಸಾಹಿತ್ಯಿಕ ಇತಿಹಾಸದ ಮೇಲೆ ಮಾತನಾಡುವ ಕೃತಿಯು ಈ ನೆಲದ ಮೊದಲ ಬರಹದ ದಾಖಲೆಗಳು ನಮಗೆ ಸಿಗುವುದು ಅಶೋಕನ ಶಾಸನಗಳಿಂದ ಎಂದು ಹೇಳುತ್ತಾ ಇಲ್ಲಿ ಕನ್ನಡದ ಜೊತೆಗೆ ಪ್ರಾಕೃತ, ಪಾಲಿ, ಸಂಸ್ಕೃತ, ಉರ್ದು, ಪರ್ಷಿಯನ್, ಅರಬಿಕ್, ಮರಾಠಿ, ತೆಲುಗು, ಲಂಬಾಣಿ ಮುಂತಾದ ಭಾಷೆಗಳು ಮತ್ತು ಸಾಹಿತ್ಯ ಬೆಳೆದು ಬಂದುದನ್ನು ಗುರುತಿಸುತ್ತದೆ. ಕನ್ನಡ ಸಾಹಿತ್ಯ ಚರಿತ್ರೆ ಆರಂಭ ಆಗುವುದೇ ಹೈದರಾಬಾದ್ ಕರ್ನಾಟಕದ ನೆಲದಿಂದ. ಶ್ರೀವಿಜಯನ ನೆಲೆ ಕಲಬುರಗಿ ಜಿಲ್ಲೆಯ ಮಳಖೇಡ ಎಂಬುದರ ಬಗ್ಗೆ ನಮ್ಮ ಗಮನವನ್ನು ಸೆಳೆಯಲಾಗಿದೆ. ಒಡ್ಡಾರಾಧನೆಯು, ಪಂಚತಂತ್ರವು, ವಚನ ಸಾಹಿತ್ಯವು, ಜೈಮಿನಿ ಭಾರತವು, ವೀರಶೈವರ ಸಾಹಿತ್ಯ ಶಾಸ್ತ್ರ, ಪುರಾಣ ಸಾಹಿತ್ಯವು, ದಾಸ ಪರಂಪರೆಯ ಕೀರ್ತನ ಸಾಹಿತ್ಯವು ಈ ನೆಲದಲ್ಲಿ ಸಮೃದ್ಧವಾಗಿ ಬೆಳೆದಿರುವುದನ್ನು ದಾಖಲಿಸಲಾಗಿದೆ. ತತ್ವಪದ ಸಾಹಿತ್ಯಕ್ಕಂತೂ ಈ ನೆಲ ತವರ ಮನೆಯಂತೆ ಇದೆ ಎಂಬುದನ್ನು ಲೇಖಕರು ವಿಶೇಷಗೊಳಿಸುತ್ತಾರೆ. ಬಯಲಾಟ, ಜಾನಪದ, ಡೊಳ್ಳಿನ ಪದಗಳು, ಮೊಹರಂ ಪದಗಳು, ಕೋಲಾಟದ ಪದಗಳು, ಹರದೇಶಿ ಪದಗಳು ಈ ನೆಲದ ದನಿಯಾಗಿ
ಬದುಕನ್ನು ಪಡೆದಿವೆ ಎಂದು ಹೇಳಲಾಗಿದೆ. ರಾಜಾಶ್ರಯದಲ್ಲಿ ಬದುಕಿದ ಸಂಸ್ಕೃತ, ಪರ್ಷಿಯನ್, ಅರೇಬಿಕ್ಗಳಲ್ಲೂ ಸಾಹಿತ್ಯ ರಚನೆಯಾಗಿರುವುದನ್ನು ಗುರುತಿಸಲಾಗಿದೆ. ಕೊನೆಯದಾಗಿ ಕೃತಿಯು ಹೈದರಾಬಾದ್ ಕರ್ನಾಟಕದ ಸಾಹಿತ್ಯದ ಕೆಲವು ಸಾಮಾನ್ಯ ಗುಣಗಳ ಬಗ್ಗೆ ಮಾತನಾಡುತ್ತದೆ. ಭಕ್ತಿ ಮತ್ತು ಬಂಡಾಯ ಎಂಬುವು ವಿಶಿಷ್ಟ ಗುಣಗಳು ಎಂದು ಹೇಳುತ್ತಾ, ಇತಿಹಾಸದ ಉದ್ದಕ್ಕೂ ಹೈದರಾಬಾದ್ ಕರ್ನಾಟಕ ಬಂಡಾಯದ ಕೂಗಿಗೆ ದನಿಗೂಡಿಸಿದೆ, ಇಲ್ಲವೇ ಬಂಡಾಯದ ದನಿಯಾಗಿದೆ ಎಂಬುದನ್ನು ಲೇಖಕರು ಉಲ್ಲೇಖಿಸುತ್ತಾರೆ. ಭಕ್ತಿ